ಒಂದು ಬಂದೂಕಲ್ಲ 100 ಫಿರಂಗಿನ ಅಡ್ಡ ಬಂದ್ರು ನನ್ನ ತಡೆದು ನಿಲ್ಸಕ್ಕಾಗಕ್ಕಿಲ್ಲ. ಇದು ಕಾಟೇರನ ಪವರ್ಫುಲ್ ಡೈಲಾಗ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ತರುಣ್ ಸುಧೀರ್ ಅವರ ಕಾಂಬೋನಲ್ಲಿ ಬರ್ತಾ ಇರುವಂತಹ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಾಟೇರ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ಅಲ್ಲಿ ನಮ್ಗೆ ಏನೆಲ್ಲ ಕಾಣಿಸ್ತು ಅನ್ನೋದನ್ನ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ, ಲೆಟ್ಸ್ ಜಂಪ್ ಇಂಟು ದ ವಿಡಿಯೋ. ಪ್ಲಾಟ್: ಕಾಟೇರಂದು ಭೀಮನಹಳ್ಳಿ. ಅಲ್ಲಿ ಒಂದು ಕುಲುಮೆ ಕೆಲಸ. ಅಕ್ಕ, ಬಾವ, ಫ್ಯಾಮಿಲಿ ಜೊತೆ ಅಮ್ಮ ಕೂಡ ಇರ್ಬೋದು. ಒಂದು ನಾರ್ಮಲ್ ಲೈಫನ್ನ ಲೀಡ್ ಮಾಡ್ತಾ ಇರ್ತಾನೆ. ಕಾಟೇರ ಅಜಾನಬಾಹು, ಬಲಿಷ್ಠ, ಅನ್ಯಾಯ ಸಹಿಸದ ಗುಣ ಇರುತ್ತೆ ಅವನ್ಗೆ. ಕಾಟೇರನ ಜೊತೆಗೆ ಹೆಲ್ಪರ್ ಆಗಿ ಒಬ್ಬ ಚಿಕ್ಕ ಹುಡುಗ. ಉಳುವವನೇ ಭೂಮಿಯ ಒಡೆಯ ಕಾನೂನು ಜಾರಿಗೆ ಬಂದಿದ್ದು 1974ರಲ್ಲಿ. ಅದನ್ನ ಜಾರಿಗೆ ತಂದವರು ದೇವರಾಜ್ ಅರಸ್ ಅವರು. ಸೊ ಕತೆ ಆ ಟೈಮ್ ಲೈನ್ ಅಲ್ಲಿ ನಡೆಯುತ್ತೆ. ಕಾಟೇರನನ್ನ ಶ್ರೀಮಂತರ ಮನೆ ಹುಡುಗಿಯೊಬ್ಳು ಪ್ರೀತಿಸ್ತಾಳೆ. ಜಗಪತಿ ಬಾಬು ಹಾಗೂ ಅವಿನಾಶ್ ಅವರ ಪಾತ್ರಗಳು ಜಮೀನ್ದಾರ ಪಾತ್ರಗಳು ಅಂತ ಕಾಣುತ್ತೆ. ಆ ಕಾನೂನು ಜಾರಿಗೆ ಬಂದಾಗ ತುಂಬಾ ಜನ ರೈತರಿಗೆ ಭೂಮಿ ಈಸಿಯಾಗೇನು ಸಿಗ್ಲಿಲ್ಲ. ಅದನ್ನ ದೊಡ್ಡ ಹೋರಾಟ ಮಾಡಿ ರಕ್ತ ಸುರಿಸಿ ತಗೋಬೇಕಾಯ್ತು. ಸೊ ಶುರುನಲ್ಲಿ ಇವರ ಅನ್ಯಾಯಗಳನ್ನ ತಡ್ಕೊಳ್ಳುವಂತಹ ಕಾಟೇರ ಮತ್ತು ಅವನ ಜನ ತಿರುಗ್ ಬಿದ್ದು ಹೋರಾಡೋ ಕತೆನೆ ಕಾಟೇರಾದ ಪ್ಲಾಟ್ ಇರ್ಬೋದು ಅಂತ ಟ್ರೈಲರ್ ನೋಡಿದಾಗ ನಮ್ಗನ್ನಿಸ್ತು. ಅನಾಲಿಸಿಸ್: ಕಾಟೇರಾದ ಮೇಜರ್ ಹೈಲೈಟ್ ಬಂದು ನನ್ನಣದರ್ ದ್ಯಾನ್ ದರ್ಶನ್ ಅವರು. ಕಾಟೇರ ಟ್ರೈಲರ್ ನಲ್ಲಿ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ಬೆಂಕಿ. ಅವರ ಫಿಸಿಕ್ಕು, ಅವರ ಆಟಿಟ್ಯೂಡ್, ಎಕ್ಸ್ಪ್ರೆಷನ್ಸ್ ಎಲ್ಲವೂ ಜಸ್ಟ್ ವಾವ್. ಇಡೀ ಟ್ರೈಲರ್ ನಲ್ಲಿ ದರ್ಶನ್ ಅವರ ಮಾಸ್ ಅಪೀಲ್ ಎದ್ದು ಕಾಣುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ದರ್ಶನ್ ಅವರ ಫೇಸ್ ಮೇಲೆ ವಾಟರ್ ಸ್ಪ್ಲಾಶ್ ಮಾಡಿ ತೋರಿಸುವಂತಹ ಶಾಟು ಮತ್ತೆ ಅವ್ರನ್ನ ಸಂಪೂರ್ಣವಾಗಿ ರಿವೀಲ್ ಮಾಡುವಂತಹ ರನ್ನಿಂಗ್ ಶಾಟು ಸೂಪರ್ಬ್. ಆ ಎತ್ತಿನ ಗಾಡಿ ಚಕ್ರನ ಎತ್ಕೊಂಡು ಬರೋದು, ಮಾಸ್ಟರ್ ರೋಹಿತ್ ಜೊತೆಗೆ ಡ್ಯಾನ್ಸ್ ಮಾಡೋದಂತೂ ತುಂಬಾನೇ ಕ್ಯೂಟ್ ಆಗಿ ಅನಿಸ್ತು. ಆಮೇಲೆ ಬಾಯಲ್ಲಿ ಮಚ್ಕಚ್ಕೊಂಡ್ ಬರುವಂತಹ ಎಂಟ್ರಿ, ಲಾಸ್ಟ್ ಅಲ್ಲಿ ವಯಸ್ಸಾದವರ ಅವತಾರದಲ್ಲಿ ಕೋಣ ಹಿಡ್ಕೊಂಡು ಎಂಟ್ರಿ ಕೊಡೋದು, ಅದನ್ನ ನೋಡಿದಾಗ ದರ್ಶನ್ ಅವರು ಡಬಲ್ ರೋಲ್ ಪ್ಲೇ ಮಾಡ್ತಾ ಇದಾರಾ ಅಥವಾ ವಯಸ್ಸಾದ್ಮೇಲೆ ಕಾಟೇರ ಆತರ ಕಾಣ್ತಾರ ಅಂತ ಒಂದು ಡೌಟ್ ಬಂತು. ಅದಕ್ಕೆ ಉತ್ತರ ಸಿನಿಮಾ ರಿಲೀಸ್ ಆದಾಗಲೇ ಗೊತ್ತಾಗೋದು. ಒಟ್ನಲ್ಲಿ ದರ್ಶನ್ ಅವರ ಮಾಸ್ ಅಪೀಲ್ ಅನ್ನ ಕಾಟೇರಾದಲ್ಲಿ ಡೈರೆಕ್ಟರ್ ತರುಣ್ ಸುಧೀರ್ ಅವರು ಟು ದ ಫುಲ್ಲೆಸ್ಟ್ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಟ್ರೈಲರ್ ನೋಡಿದಾಗ ಅನಿಸ್ತಾ ಇದೆ. ಟ್ರೈಲರ್ ನಲ್ಲಿರೋ ಪ್ರಕಾರ ಕಥೆಯ ವಿಷಯಕ್ಕೆ ಬರೋಣ. ಕಾಟೇರನ ಕೆಲಸ ಮತ್ತು ಅವನ ಜನಗಳ ಬಗ್ಗೆ ಫಸ್ಟ್ ಪರಿಚಯ ಆಗುತ್ತೆ. ಕಾಟೇರನ ಲವ್ ಇಂಟ್ರೆಸ್ಟ್ ಒಬ್ಬ ಶ್ರೀಮಂತನ ಮಗಳಿರಬಹುದು ಅನ್ನೋದನ್ನ ಅವಳ ಡ್ರೆಸ್ ಅಂಡ್ ಜ್ಯುವೆಲ್ಸ್ ಹೇಳುತ್ತೆ. ಅಂಡರ್ ಡಾಗ್ ಆಗಿದ್ದ ಹೀರೋ ತಾಳ್ಮೆ ಕಳ್ಕೊಳ್ಳುವಂಥದ್ದು. ಅಂದ್ರೆ ಕಾಟೇರನ ಕಡೆಯವ್ರಿಗೆ, ಅಮಾಯಕರಿಗೆ ಅಲ್ಲಿನ ಜಮೀನ್ದಾರಿಂದ ತೊಂದರೆ ಆಗುತ್ತೆ. ಆಗ ಸಿಡಿದದ್ದ ಕಾಟೇರ ತಮ್ಮ ಹಕ್ಕುಗಳ ಉಳಿವಿಗಾಗಿ ರಕ್ತದ ಕೋಡಿಯನ್ನೇ ಹರಿಸ್ಬೇಕಾಗತ್ತೆ ಅಂತ ಅನ್ಸುತ್ತೆ. ಈ ಹೋರಾಟದಲ್ಲಿ ಕಾಟೇರ ಏನೆಲ್ಲ ಕಳ್ಕೋಬಹುದು, ಈ ಹೋರಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋ ಎಲಿಮೆಂಟ್ಸು ಟ್ರೈಲರ್ ನಲ್ಲಿ ಕಾಣಿಸ್ತಾ ಇದೆ. ಜೈಲಿಗೆ ಹೋಗಿದ್ದವನು ಮತ್ತೆ ಬರ್ತಾ ಇದ್ದಾನೆ ಅನ್ನೋದು, ಸ್ಟಾರ್ಟಿಂಗ್ ಅಲ್ಲಿ ತೋರಿಸೋ ಆ ಹೆಣಗಳ ಮೂಳೆ ರಾಶಿ, ಕೊನೆಯಲ್ಲಿ ಕೋಣ ಹಿಡ್ಕೊಂಡು ಬರುವಂತಹ ವಯಸ್ಸಾದ ದರ್ಶನ್ ಅವರು ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟಾಕ್ತವೆ. ತರುಣ್ ಅವರು ಹಾಗೂ ಜಡೇಶ್ ಅವರು ಸೇರಿ ಒಂದು ಇಶ್ಯೂ ಬೇಸ್ಡ್ ಕತೆ ಹಾಗೂ ಚಿತ್ರಕಥೆಯನ್ನ ಬರ್ಕೊಂಡಿದ್ದಾರೆ ಅಂತ ಅನಿಸ್ತು. ಇದಕ್ಕೆ ಮತ್ತಷ್ಟು ಬಲ ಕೊಡುವಂತಹ ಮಾಸ್ತಿ ಅವರ ಡೈಲಾಗ್ಸು ಈ ಸಿನಿಮಾದ ಮತ್ತೊಂದು ಪ್ಲಸ್. ಎಲ್ಲಾ ಹಾವುಗಳು ತಲೆ ಎತ್ತುತ್ತವೆ, ಆದ್ರೆ ಕಾಳಿಂಗ ಸರ್ಪ ಮಾತ್ರ ಹೆಡೆ ಎತ್ತದು. ಅನ್ನನ ದೇವ್ರು ಅಂತಾರೆ, ಅಂತ ದೇವ್ರನ್ನೇ ಸೃಷ್ಟಿ ಮಾಡೋನು ರೈತ. ಅಪ್ಪ, ಎಷ್ಟು ಪವರ್ಫುಲ್ ಆಗಿದೆ ಅಲ್ವಾ? ಆಸ್ ವೆಲ್ ಆಸ್ ತುಂಬಾ ಮೀನಿಂಗ್ಫುಲ್ ಆಗಿ ಕೂಡ ಇದೆ ಡೈಲಾಗ್ಸು. ದರ್ಶನ್ ಅವ್ರ ಜೊತೆಗೆ ಹೀರೋಯಿನ್ ಆಗಿ ಆರಾಧನಾ ಅವರಿದ್ದಾರೆ. ಅವ್ರದ್ದು ಒಂದು ಬಬ್ಲಿ ಅಂಡ್ ಎನರ್ಜೆಟಿಕ್ ಪಾತ್ರ. ಜಗಪತಿ ಬಾಬು ಅವರು ಮೈನ್ ವಿಲನ್ ಹಾಗೂ ಅವಿನಾಶ್ ಅವ್ರದ್ದು ಕೂಡ ನೆಗೆಟಿವ್ ಶೇಡ್ ಪಾತ್ರ ಅಂತ ಕಾಣುತ್ತೆ. ಕಾಟೇರನ ಅಕ್ಕ ಮತ್ತು ಭಾವ ಆಗಿ ಶ್ರುತಿ ಅವರು ಹಾಗೂ ಕುಮಾರ್ ಗೋವಿಂದ್ ಅವರು ಇದ್ದಾರೆ. ಮೋಸ್ಟ್ಲಿ ಕಾಟೇರನ ತಾಯಿ ಪಾತ್ರವನ್ನ ಪದ್ಮಾ ವಾಸಂತಿ ಅವರು ಮಾಡಿದ್ದಾರೆ ಅಂತ ಕಾಣುತ್ತೆ. ದರ್ಶನ್ ಅವ್ರ ಜೊತೆಯಲ್ಲಿ ಮಾಸ್ಟರ್ ರೋಹಿತ್ ಕೂಡ ಇದ್ದಾರೆ. ಇವ್ರ ಜೊತೆಗೆ ಸೀನಿಯರ್ ಆಕ್ಟರ್ ಬೀರಾದರ್ ಅವರು ಕೂಡ ಇದ್ದಾರೆ. ಈ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಕೂಡ ಇದ್ದಾರೆ ಅಂತ ಟ್ರೈಲರ್ ನೋಡಿದಾಗಲೇ ಗೊತ್ತಾಗಿದ್ದು. ಅವ್ರದ್ದು ಯಾವ ತರ ಪಾತ್ರ ಅನ್ನೋದನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಸಿನಿಮಾದಲ್ಲಿ ಇನ್ನೂ ಸಾಕಷ್ಟು ಜನ ಕಲಾವಿದರಿದ್ದಾರೆ ಅಂತ ಕಾಣುತ್ತೆ. ಹರಿಕೃಷ್ಣ ಅವರು ಮ್ಯೂಸಿಕ್ಗೆ ಕಮ್ ಬ್ಯಾಕ್ ಮಾಡಿದ್ದಾರೆ. 2-3 ಥೀಮ್ ಮ್ಯೂಸಿಕ್ಗಳು ನಿಜಕ್ಕೂ ಮಾಸ್ ಆಗಿವೆ. BGM ಅಲ್ಲಿ ಹರಿಕೃಷ್ಣ ಅವರ ಬಗ್ಗೆ ಹೆಚ್ಚು ಮಾತಾಡೋ ಹಾಗೆ ಇಲ್ಲ. ಬಟ್ಟೆ ಮುಸ್ಕಾಕಿ ಹೊಡೆದಾಡುವಂತಹ ಫೈಟ್ ಸೀಕ್ವೆನ್ಸು ಒಂಥರ ಚೆನ್ನಾಗಿದೆ. ರಾಮ್ ಲಕ್ಷ್ಮಣ್ ಅವರು ಸ್ಟಂಟ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಟ್ರೈಲರ್ ನಲ್ಲಿ ಹೆಚ್ಚಿನ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಬಿಟ್ಕೊಟ್ಟಿಲ್ಲ. ಸಿನಿಮಾಟೋಗ್ರಫಿ, ಪ್ರೊಡಕ್ಷನ್ ಡಿಸೈನ್ ಎಲ್ಲವೂ ಚೆನ್ನಾಗಿದೆ. 70ರ ದಶಕವನ್ನ ಕ್ರಿಯೇಟ್ ಮಾಡೋದಕ್ಕೆ ಹಾಗೂ ಸಿನಿಮಾವನ್ನ ಒಳ್ಳೆ ಕ್ವಾಲಿಟಿಲಿ ತರೋದಕ್ಕೆ ರಾಕ್ಲೈನ್ ವೆಂಕಟೇಶ್ ಅವರು ಚೆನ್ನಾಗಿ ದುಡ್ಡು ಖರ್ಚು ಮಾಡಿರೋದು ಎದ್ದು ಕಾಣಿಸ್ತಾ ಇದೆ. ಟ್ರೈಲರ್ ನೋಡಿದಾಗ ನಮ್ಗನ್ಸಿದಿಷ್ಟು, ಇದೊಂದು ಪಕ್ಕಾ ಮಾಸ್ ಕಮರ್ಷಿಯಲ್ ಸಿನಿಮಾ. ಆದರೆ ಕಥೆಯಲ್ಲಿ ಕಥಾನಾಯಕನ ಹೋರಾಟ ಇದೆ. ಆ ಹೋರಾಟದ ಹಿಂದೆ ಒಂದು ಉದ್ದೇಶ ಕೂಡ ಇರುತ್ತೆ. ಇಂಥ ಕಥೆಗಳನ್ನ ಒಬ್ರು ಮಾಸ್ ಹೀರೋ ಮಾಡಿದಾಗ ಅದು ಒಳ್ಳೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡುವಂತಹ ಚಾನ್ಸ್ಗಳು ಹೆಚ್ಚಿರುತ್ತೆ. ಇದನ್ನ ಎಷ್ಟರ ಮಟ್ಟಿಗೆ ಸಿನಿಮಾ ಉಳಿಸ್ಕೊಳ್ಳುತ್ತೆ ಅನ್ನೋದು ಡಿಸೆಂಬರ್ 29ರಂದು ಗೊತ್ತಾಗುತ್ತೆ. ಟ್ರೈಲರ್ಗಾಗಿ ಅಭಿಮಾನಿಗಳು ಸಿಕ್ಕಾಪಟ್ಟೆ ಕಾದ್ರು. ಟ್ರೈಲರ್ ರಿಲೀಸ್ ಮಾಡಿದಂತಹ ಪ್ಲಾಟ್ಫಾರ್ಮು ಅಟ್ಲೀಸ್ಟ್ ಟ್ರೈಲರ್ ರಿಲೀಸ್ ಟೈಮ್ ಏನಾದ್ರು ಹೇಳಿದ್ರೆ ಅಭಿಮಾನಿಗಳಿಗೆ ಇನ್ನಷ್ಟು ಖುಷಿ ಆಗ್ತಾ ಇತ್ತು. ಆ ಬೇಜಾರನ್ನೆಲ್ಲ ಕಾಟೇರ ಟ್ರೈಲರು ಮರ್ಸಿದೆ ಅಂತ ಕಾಣುತ್ತೆ.